ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ದವಾಖಾನೆ ಗಾಡಿ ಅಲ್ಲಿ ಮುಂದೆಗಡೆ ಸ್ವಲ್ಪ ಪೆಟ್ರೋಲ್ ಬಂಗಾದ್ರೆ ಪೊಲೀಸರು ಹಿಡಿತಾರ ಥರ ಅವ್ರೆ. ನೋಡೋಣ ಬನ್ನಿ. ಅವಳು ಯಾವಳು ಬುಕ್ ಮಾಡಿರೋಳು ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರೆ ಯಾಕೆ ಕೊಡಬೇಕು, ನೀವು ಯಾಕೆ ಹಾಕೋ ಬಂದ್ರಿ, ಅಲ್ಲೇ ಹಾಕೋ ಬರ್ಬೇಡಾಯ್ತು, ಅಲ್ಲೇ ಇಳಿಸ್ಬಿಟ್ಟು ಬರ್ಬೇಕಾಯ್ತು, ಕ್ಯಾನ್ಸಲ್ ಮಾಡಬೇಕಾಯ್ತು ಅಂತ ಕೇಳ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಕ್ಲಾಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ 7:32. ಮನೆ ಟಿಫನ್ ಮಾಡ್ಕೊಂಡು ಹೋಗೋಣ ಡ್ಯೂಟಿಗೆ. ಸೋಮವಾರ ಇವತ್ತು. ತೇಜು ಬಾಯ್. ಬೆಳಿಗ್ಗೆ ಬಿಸಿ ದೋಸೆ ಸಾಗು ಮಾಡಿದ್ರು, ತಿನ್ಕೊಂಡು ನಾವಟ್ಟೆ ಬೆಂಗಳೂರು ಕಡೆಗೆ. ಹಂಗೆ ಹೋಯ್ತಾ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಅಲ್ಲೇ ನಮ್ಮೂರಿಂದ ಮುಂದೆ ಬರ್ಬೇಕಾರೆ ಅಂದವೆ ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. 910 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಕುಂಬ್ಳಗೂಡು ಡೈರೆಕ್ಟು ರಾಮೋಳಿ ದೊಡ್ಡಲ್ಮರ ರೋಡ್ಗೆ ಹೋಗೋಣ, ಇಂಡಸ್ಟ್ರಿಯಲ್ ಏರಿಯಾಕ್ಕೆ. 910 ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದೀನಿ. ಸ್ನೇಹಿತರೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕುಂಬ್ಳಗೂಡಿಗೆ. ಡೈರೆಕ್ಟು ಕುಂಬ್ಳಗೂಡು ಕಡೆ ಹೋಗೋಣ ಬನ್ನಿ. ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇವತ್ತಿಂದು. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ದವಾಖಾನೆ ಐತೆ ಗಾಡಿ. ಗ್ಲಾಸ್ ಎಲ್ಲ ಹೊಡೆದಾಗೈತೆ, ಕೋಳಿ ಎಲ್ಲ ಚೆಲ್ಲಾಗವೆ, ಕೋಳಿ ಎಲ್ಲ ಸತ್ತಾಗವೆ. ನೈಟು ದವಾಖಾನಿರೋದು ಅನಿಸುತ್ತೆ ಇದು. ಬೆಳಗಿನ ಜಾವ ಫುಲ್ಲೆಲ್ಲ ಫುಲ್ಲೆಲ್ಲ ಆಗಿದೆ. ವಂಡರ್ಲಾ ಗೇಟ್ ಇದು. ವಂಡರ್ಲಾ ಗೇಟಿಂದ ಸ್ವಲ್ಪ ಹಿಂದೆ. ಸ್ನೇಹಿತರೆ ಕುಂಬ್ಳಗೂಡಿಗೆ ಬಂದು ಅರ್ಧ ಗಂಟೆ ಆಯಿತು, ಹೊಂದಿಸ್ಕೊಂಡಿಲ್ಲ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಟೀಗೆ ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಗಾಡಿ ರೀಜನ್ರೇಷನ್ ತೊಗೊಂಡಿತ್ತು, ಅರ್ಧ ಗಂಟೆ ಆಯಿತು. ರೀಜನ್ರೇಷನ್ ಆಗಿ ಸ್ಟಾರ್ಟ್ ಆಗಿ ಇವಾಗ ಮುಗೀತು. ಇವಾಗ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಆರ್ಡ್ರ್ ಯಾವುದು ಬಂದಿಲ್ಲ. ಬನ್ನಿ ಟೀ ಕುಡ್ಕೊಂಡು ಇಂಡಸ್ಟ್ರಿಯಲ್ ಇದು ಒಳಗಡೆನೇ ಹೊಟ್ಟೋಗೋಣ ಡೈರೆಕ್ಟು. ಸ್ನೇಹಿತರೆ ಟೈಮು 11:32. ಫಸ್ಟ್ನೇ ಆರ್ಡ್ರು ಬಂದಿದೆ. ಪಿಕಪ್ಗೆ ಹೋಗೋಣ. ಇಲ್ಲೇ 300 ಮೀಟ್ರ್ ಇದೆ ಪಿಕಪ್ ಅಷ್ಟೇ. ಮೊದಲೊಂದು ಸರಿ ಹೋಗಿದ್ದೆ, ಅದೇ ಬಾಡಿಗೆ ಅವ್ರದ್ದೇನೆ. ವಿಜಯನಗರಕ್ಕೆ ಡ್ರಾಪ್ ಇರೋದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಫುಡ್ ಐಟಮ್ ಏನೋ ಬರುತ್ತೆ ಪ್ರಾಣಿಗಳಿಗೆ. 846 ರೂಪಾಯಿ ಬಂದಿದೆ. ಫೋನ್ ಮಾಡಿದೆ ಬನ್ನಿ ಅಂತ ಹೇಳವ್ರೆ. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಇದೆ ನೋಡಿ 20 kgದು 50 ಕವರ್ ಇದ್ದಾವಂತೆ, 50 ಪ್ಯಾಕೆಟು. ಗೋಡಂಬಿ ಅಂತೆ, ಅದು ಮನುಷ್ಯರು ತಿನ್ನೋದು, ಪ್ರಾಣಿಗಳು ತಿನ್ನೋದಲ್ವಂತೆ. ಇನ್ನಿಷ್ಟು ಐತೆ, ಇಷ್ಟು ಲೋಡ್ ಮಾಡಿದ್ರೆ ಮುಗೀತು. ಅಷ್ಟು ಲೋಡ್ ಆಗೈತೆ. ಇಷ್ಟು ಇನ್ನೊಂದು ಸ್ವಲ್ಪ ಲೋಡ್ ಮಾಡಿ, ಇಷ್ಟು ಲೋಡ್ ಮಾಡಿದ್ರೆ ಮುಗೀತು ಅಷ್ಟೇ. 50 ಪ್ಯಾಕೆಟು. ಸ್ನೇಹಿತರೆ ಟೈಮು 12:18. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಆರ್ಡ್ರು ಮಧ್ಯಾಹ್ನ ಆಗೋಯಿತು. ಫಸ್ಟ್ನೇ ಆರ್ಡ್ರು ಲೋಡಿಂಗ್ ಆಗೋಕ್ಕೆ. ಈಗ ಅನ್ಲೋಡ್ ಪಾಯಿಂಟ್ ಹೋಗೋಣ. ವಿಜಯನಗರ ಡ್ರಾಪ್ ಇರೋದು 18 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಫ್ರೆಂಡ್ಸ್ ರೈಲ್ವೆ ಗೇಟ್ ಓಪನ್ ಇದೆ, ಚಳ್ಳಘಟ್ಟ. ಈ ರೈಲ್ವೆ ಗೇಟ್ ಕ್ಲೋಸ್ ಆದರೆ ರೈಟ್ ಬಂದು ಅಂಡರ್ ಪಾಸ್ ಮಾಡಿದ್ರೆ ಅಲ್ಲಿ ಹೋಗ್ಬೋದು. ರೈಲ್ವೆ ಗೇಟ್ ಕ್ಲೋಸ್ ಆದಾಗ ಅಲ್ಲಿಂದನೂ ಹೋಗ್ಬೋದು. ಬರೋವೆಲ್ಲ ಹಂಗೆ ಬರ್ತಾಯಿರ್ತಾವೆ. ಇವಾಗ ಹೋಗೋದು ಮಾತ್ರ ಇಲ್ಲಿ. ಏನಾರ ರೈಲ್ವೆ ಗೇಟ್ ಕ್ಲೋಸ್ ಆದರೆ ಅಲ್ಲಿಂದ ಹೋಗ್ಬೋದು. ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋರೆ. ಇವಾಗ ರಾಮವಳ್ಳಿ ರೋಡು ಕ್ಲೋಸ್ ಮಾಡಿರೋದ್ರಿಂದ ಗಾಡಿಗಳು ಸ್ವಲ್ಪ ಜಾಸ್ತಿ ಓಡಾಡ್ತಾವೆ ಅಷ್ಟೇ. ಇಲ್ಲಾಂದರೆ ಇವು ಇರೋಲ್ಲ ಗಾಡಿಗಳು ಎಲ್ಲ ಅಲ್ಲೇ ಓಡಾಡ್ತಾವೆ. ಆಮೇಲೆ ಅದು ಅಂಡರ್ ಪಾಸ್ ಮಾಡ್ತಾರೆ. ಏನೋ 1 ವರ್ಷ ಬೇಕು, 9 ತಿಂಗಳೇನೋ ಟೈಮ್ ಹೇಳಿದಾರಂತೆ ರಾಮವಳ್ಳಿ ರೋಡು ಅಂಡರ್ ಪಾಸ್ ಮಾಡೋಕ್ಕೆ. ಇಲ್ಲೋಯ್ತಾವೆ ನೋಡಿ ಗಾಡಿಗಳು. ಇಲ್ಲಿ ನುಗ್ಗಿ ಅಲ್ಲಿ ಬರ್ತಾವೆ ಆ ಕಡೆ ರೈಲ್ವೆ ಗೇಟಿಂದ ದಾಟಿ. ಅಲ್ಲಿ ಮುಂದೆಗಡೆ ಸ್ವಲ್ಪ ಪೆಟ್ರೋಲ್ ಬಂಗಾದ್ರೆ ಪೊಲೀಸರು ಹಿಡಿತಾರ ಥರ ಅವ್ರೆ. ನೋಡೋಣ ಬನ್ನಿ. ನಮ್ಮ ಗಾಡಿ ಏನು ಹಿಡ್ದಿಲ್ಲ, ನೋಡ್ತಾವ್ರೆ ಯಾವ ಗಾಡಿ ಹಿಡಿಬೇಕು ಅಂತ. ಅದನ್ನ ಥರ ಕಾಯ್ತವ್ರೆ. ನಮ್ದೇನು ಹಿಡಿದ್ರೆ ಏನೂ ಸಿಗೋಲ್ಲ ಬಿಡಿ. ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ. ಯೂನಿಫಾರ್ಮು ಟ್ರೀಟ್ಮೆಂಟ್ ಎಲ್ಲ ಐತೆ. ನಮ್ಮ ಗಾಡಿ ಹಿಡಿದ್ರೆ ಏನು ಪ್ರಯೋಜನ ಇಲ್ಲ ಅವ್ರಿಗೆ. ಸ್ನೇಹಿತರೆ ಇಲ್ಲಿ ಹಿಡಿತಾವ್ರು ನೋಡಿ ಪೊಲೀಸರು.
ಫೈನ್ ಹಾಕ್ತವ್ರೆ. ಹಿಡಿದ್ಬಿಟ್ಟು ನೋಡಿ ಇಲ್ಲವೇ ಏನೋ ಮಾತಾಡ್ತವ್ರೆ, ಕಷ್ಟ ಸುಖ ಮಾತಾಡ್ತವ್ರೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡೋದು ಬೇಡವು ಅಂತ ಯೋಚನೆ ಮಾಡ್ತವ್ರೆ, ಫೋನಲ್ಲಿ ಮಾತಾಡ್ತವ್ರೆ. ಇವಾಗ ಬಂದು ಅನ್ಲೋಡ್ ಮಾಡ್ತವ್ರೆ. ಅದೇನೋ ಚೆನ್ನಾಗಿಲ್ಲ, ನಂಗೆ ಬೇಡ, ರೇಟ್ ಕಮ್ಮಿ ಕೊಡಿ ಅಂತ ಮಾತಾಡ್ತಾಯಿದ್ರು. ಇವಾಗ ಅನ್ಲೋಡ್ ಮಾಡ್ತವ್ರೆ. ಸ್ನೇಹಿತರೆ, ಟೈಮು 1:45. ಫಸ್ಟ್ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ಆರ್ಡ್ರುಗಳು ಯಾವುದೂ ಸೌಂಡ್ ಆಗ್ತಾಯಿಲ್ಲ. 10 ನಿಮಿಷ ಆಯಿತು ಟ್ರಿಪ್ ಕ್ಲೋಸ್ ಮಾಡಿ. ಬನ್ನಿ ನಾಯಂಡಹಳ್ಳಿ ಕಡೆ ಹೋಗೋಣ, ಊಟ ಮಾಡೋಣ. ಊಟ ದೋಸೆ ಕೊಟ್ಟು ಕಳಿಸಿದ್ರು ಮನೆಯಿಂದ ಪಾರ್ಸಲು. ಬಾಕ್ಸಲ್ಲಿ ಐತೆ, ಅದೆಲ್ಲರೂ ಹೋಗ್ಬಿಟ್ಟು ಸೈಡ್ಗೆ ಹಾಕ್ಕೊಂಡು ಮಾಡಬೇಕು. ಇಲ್ಲೇ ಮಾಡ್ಕೊಬೋಣ ಬನ್ನಿ ಅತ್ತಾಗೆ. ಇಲ್ಲೇ ಜಾಗ ಐತೆ, ಗಾಡಿ ಸೈಡ್ಗೆ ಹಾಕ್ಕೊಂಡು ಇಲ್ಲೇ ಮಾಡ್ಕೊಬೋಣ ಅತ್ತಾಗೆ. ಊಟ ಮಾಡ್ಕೊಂಡು ನಾಯಂಡಹಳ್ಳಿ ಕಡೆ ಹೋಗೋಣ. ಆರ್ಡ್ರ್ ಯಾವುದು ಬಂದಿಲ್ಲ ಅಂತ. ಬನ್ನಿ ಇವಾಗ ಊಟ ಮಾಡೋಣ. ನೋಡಿ ದೋಸೆ ಸಾಗು ಕೊಟ್ಟವ್ರೆ, ತಿನ್ನೋಣ ಬನ್ನಿ. ಸ್ನೇಹಿತರೆ, ಊಟ ಮಾಡ್ತಾ ಇದ್ದಂಗೆ 2ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ. ಡ್ರಾಪ್ ಇರೋದು ಕೋಡಿಪುರ ಅಂತಿದೆ. ಮೋಸ್ಟ್ಲಿ ಆ ಕಡೆ ಕರೀನಪಾಳ್ಯ RR ನಗರದಿಂದ ಒಳಗಡೆ ಹೋಗಬೇಕು ಅನಿಸುತ್ತೆ. ಮುಂದೆ 2 ಪಾಯಿಂಟ್ ಇದೆ ಪಿಕಪ್ಪು. ಇಲ್ಲೊಂದು, ನಾಯಂಡಹಳ್ಳಿ ಒಂದು, 2 ಪಿಕಪ್ ಇದೆ. ದೀಪಾಂಜಲಿ ನಗರ ಒಂದು, ನಾಯಂಡಹಳ್ಳಿ ಒಂದು ಪಿಕಪ್ ಮಾಡಿಕೊಂಡು ಅಲ್ಲಿ ಹೋಗ್ಬೇಕು. 600 ಚಿಲ್ಲರೆ ಬಂದಿರೋದು ಅಮೌಂಟು. ಪಿಕಪ್ 2 ಕಿಲೋಮೀಟ್ರ್ ಇದೆ, ಹೋಗೋಣ ಬನ್ನಿ. ಸ್ನೇಹಿತರೆ, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಗಾಡಿ ಹಾಕಿದ್ದೀನಿ, ಲ್ಯಾಮಿನೇಟ್ ಶೀಟ್ ಇಲ್ಲಿ ಲೋಡ್ ಮಾಡ್ತಾರೆ. ಇನ್ನೊಂದು ಪಿಕಪ್ಪು ಇಲ್ಲೇ ಅವದ್ದೇ ಗೋಡನು ಮುಂದೆ ಐತೆ, ಸ್ವಲ್ಪ ಒಂದು 200 ಮೀಟ್ರ್ ಮುಂದೆ. ಅಲ್ಲಿ ಹೋದ್ರೆ ಪ್ಲೈವುಡ್ ಲೋಡ್ ಮಾಡ್ತಾರಂತೆ. ಇಲ್ಲಿ ಲ್ಯಾಮಿನೇಟ್ ಲೋಡ್ ಮಾಡ್ಕೊಂಡು ಅಲ್ಲಿ ಪ್ಲೈವುಡ್ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. RR ನಗರದಿಂದ ಒಂದು ಸ್ವಲ್ಪ ಮುಂದೆ ಇರೋದು, ಉತ್ರಳ್ಳಿ ರೋಡಲ್ಲೇ ಡ್ರಾಪ್ ಇರೋದು. ಲೋಡಿಂಗ್ ಮಾಡ್ತಾವ್ರೆ ನೋಡಿ. ಲ್ಯಾಮಿನೇಟ್ ರೋಲ್ಗಳು 5-6 ಎಕ್ಸ್ಟ್ರಾ ರೋಲ್ ಐತಂತೆ. ಅಲ್ಲಿರೋ ಹಾಕ್ತಾರೆ, ಒಳಗಡೆ ಒಂದು ಐತಂತೆ, ಅದು ತಗೊಬಂದು ಹಾಕ್ತಾರೆ. ಇಲ್ಲಿ ಹಾಕ್ಕೊಂಡು ಮತ್ತೆ ಅಲ್ಲಿ ಹೋಗಿ ಗೋಡನ್ ಹತ್ರ ಇಳಿಸ್ಕೊತಾರೆ. ಕೆಳಗೆ ಇಳಿಸ್ಬಿಟ್ಟು ಪ್ಲೈವುಡ್ ಲೋಡ್ ಮಾಡ್ತಾರೆ. ಇಷ್ಟು ಲೋಡ್ ಆಗಿದೆ, ಹೋಗೋಣ ಬನ್ನಿ ಇವಾಗ. ಸ್ನೇಹಿತರೆ, ಫಸ್ಟ್ ಪಿಕಪ್ ಪಾಯಿಂಟಲ್ಲಿ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಇಲ್ಲೇ ಸೆಕೆಂಡ್ ಪಿಕಪ್ಪು 300 ಮೀಟ್ರ್ ಇದೆ. ಅವ್ರದ್ದೇ ಗೋಡನ್ ಇಲ್ಲಿ ಮುಂದೆ ಇದೆ, ತೋರಿಸ್ತೀನಿ ಬನ್ನಿ. ನೋಡಿರ್ತೀರ ಸುಮಾರು ಜನ ಇಲ್ಲಿ ಫೋಟೋರಲ್ಲೆಲ್ಲ ಬರೋರು. ಫೋಟೋ ಜಾಸ್ತಿ ಬುಕ್ಕಿಂಗ್ ಆಯ್ತವೆ, ಬನ್ನಿ ತೋರಿಸ್ತೀನಿ. ನೋಡಿ ಇದೇ ಗೋಡನು, ರೈಟ್ ಸೈಡ್ ಕಾಣಿಸ್ತಾ ಇರೋದು ಆನಂದ್ ಎಂಟರ್ಪ್ರೈಸಸ್ ಅಂತ ಹೇಳೋದು. ಇಲ್ಲಿ ಒಳಗಡೆ ಹೋಗ್ಬೇಕು, ರಿವರ್ಸ್ ಹೋಗ್ಬೇಕು, ಅಲ್ಲೇ ಯೂಟರ್ನ್ ಮಾಡ್ಬೋದು ಬನ್ನಿ. ಅಲ್ಲೇ ಯೂಟರ್ನ್ ಮಾಡೋಣ. ಅದೇ ಗೋಡನು ಡೆಡ್ ಎಂಡಲ್ಲಿರೋದು. ಗಾಡಿ ಹಾಕಿದ್ದೀನಿ ರಿವರ್ಸು. ಇಳಿಸ್ಕೊತವ್ರು ಕೆಳಕ್ಕೆ. ಇವಾಗ ಇಳಿಸ್ಬಿಟ್ಟು ಪ್ಲೈವುಡ್ ಲೋಡ್ ಮಾಡ್ತವ್ರು. ಇವಾಗ ಪ್ಲೈವುಡ್ಡು ಟೋಟಲು 16 ಶೀಟು. 16 ಶೀಟ್ ಪ್ಲೈವುಡ್ಡು ಲೋಡ್ ಆಗಿದೆ. ಇವಾಗ ಇದು ಹಾಕಿದ್ರೆ 16 ಶೀಟ್ ಆಯಿತು. ಮತ್ತು ಇವಾಗ ಅದ್ರ ಮೇಲ್ಗಡೆ ಲ್ಯಾಮಿನೇಟ್ ಹಾಕ್ತಾರೆ. ಕೆಳಗೆ ಇಳಿಸಿದ್ದನ್ನ ಲೋಡ್ ಮಾಡ್ತಾವ್ರು ನೋಡಿ. ಲ್ಯಾಮಿನೇಟ್ ಶೀಟು ಅಲ್ಲಿ ಇಳಿಸ್ಕೊಂಡು ಪ್ಲೈವುಡ್ ಲೋಡ್ ಮಾಡಿದ್ರು. ಇವಾಗ ಮತ್ತೆ ಮೇಲ್ಗಡೆ ಹಾಕ್ತವ್ರೆ. ಅದ್ರ ಮೇಲೆ ಹಾಕೋಕ್ಕಾಗಲ್ವಲ್ಲ, ರೋಲ್ ಮೇಲೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಕೆಳಗೆ ಇಳಿಸ್ಬಿಟ್ಟು ಮತ್ತೆ ಲೋಡ್ ಮಾಡ್ತಾರೆ. ಇವಾಗ ಬನ್ನಿ ಲೋಡ್ ಮಾಡಲಿ. ಲೋಡ್ ಮಾಡ್ಕೊಂಡು ಹೋಗೋಣ ಡ್ರಾಪ್ ಲೊಕೇಶನ್ ಕಡೆ. RR ನಗರದಿಂದ ಮುಂದೆ ಇರೋದು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ, ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಇರೋದು RR ನಗರ ಚನ್ನಚಂದ್ರದಿಂದ ಒಂದು ಸ್ವಲ್ಪ ಮುಂದೆ ಉತ್ತಳಿಗೆ ಹೋಗೋ ರೋಡಲ್ಲಿ. 7.8 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು. 637 ರೂಪಾಯಿ ಬಂದಿರೋದು. ಕ್ಯಾಶ್ ಕೊಟ್ಟವ್ರೆ ಇಲ್ಲೇ ಪಿಕಪ್ ಲೊಕೇಶನಲ್ಲೇ 640 ರೂಪಾಯಿ ಕೊಟ್ಟವ್ರೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ, ನೋಡೋಣ ಅಲ್ಲಿ ಯಾವ ಆರ್ಡ್ರು ಬರುತ್ತೆ ಏನು. ಫುಲ್ ವಿಡಿಯೋ ನೋಡಿ ಹೇಳ್ತೀನಿ. ಸ್ನೇಹಿತರೆ, ಇವಾಗ ಭಾಗ್ಯಲಕ್ಷ್ಮಿ ಕಂಪ್ನಿ ಹತ್ರ ಬಂದು ಯೂಟರ್ನ್ ಮಾಡ್ತಾಯಿದ್ದೀನಿ. ಯೂಟರ್ನ್ ಮಾಡ್ಕೊಂಡು ಸೀದಾ ನಾಯಂಡಹಳ್ಳಿ ಫ್ಲೈಓವರ್ ಹತ್ತಾ ಇರೋದೆ. ಯೂಟರ್ನ್ ಮಾಡಿದ್ದೀನಿ. ಇವಾಗ ಡೈರೆಕ್ಟು ನಾಯಂಡಹಳ್ಳಿ ಫ್ಲೈಓವರ್ ಹತ್ತಾ ಇರೋದು. ಇವಾಗ RR ಗೇಟ್ ಕಡೆ ಹೋಗಬೇಕು. RR ಗೇಟ್ ಒಳಗಡೆ ಹೋಗಬೇಕು. RR ಗೇಟು RR ನಗರ ಈ ಕಡೆ ಹೋಗ್ಬೇಕು ನಾವು. ಈಗ ಇದೇ ನೋಡಿ ನಾಯಂಡಹಳ್ಳಿ ಫ್ಲೈಓವರ್. ಅದು ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಫಸ್ಟು ಲ್ಯಾಮಿನೇಟ್ ಇಳಿಸ್ಕೊತವ್ರೆ. ಇಬ್ಬರೇ ಇರೋದಿಲ್ಲಿ ಅನ್ಲೋಡ್ ಮಾಡೋರು, ಮಾಡ್ತವ್ರೆ. ಇವಾಗ ಪ್ಲೈವುಡ್ ಎಲ್ಲ ಇಳಿಸ್ತಾ ಐತಿ. ಇನ್ನೇನು ಪ್ಲೈವುಡ್ ಅದೊಂದು ಶೀಟ್ ಐತೆ ಅಷ್ಟೇ, ಇಳಿಸಿದ್ರೆ ಮುಗೀತು. ನೋಡೋಣ ಬೇರೆ ಯಾವ ಆರ್ಡ್ರು ಬರುತ್ತೆ ಏನು, ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಅನ್ಲೋಡ್ ಆಗಿದೆ 2ನೇ ಆರ್ಡ್ರು. ಟೈಮು 3:13.
ನೋಡೋಣ. ಒಂದು ಆರ್ಡ್ರು ಬಂದಿತ್ತು, ನಾನೇ ಎತ್ತಿಲ್ಲ, ಬೇರೆಯವ್ರು ಎತ್ಕೊಂಡ್ರು. ತುಮಕೂರಿಗೆ ಬಂದಿತ್ತು ಔಟ್ ಸ್ಟೇಷನ್ನು, 3200 ರೂಪಾಯಿನೋ ಬಂದಿತ್ತು, ನಾನೇ ತಗೊಂಡಿಲ್ಲ. 1 ಮೋರ್ ಸ್ಟಾಪ್ ಇತ್ತು, ಬೇರೆಯವ್ರು ಎತ್ಕೊಂಡ್ರು. ನೋಡೋಣ, ಬೇರೆ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಬನ್ನಿ, ಇಲ್ಲೆಲ್ಲರ ಮುಂದೆ ಹೋಗಿ ಸೈಡ್ಗೆ ಹಾಕೋಣ. ಸ್ನೇಹಿತರೆ, ಆರ್ಡ್ರು ಒಳ್ಳೆಯದು ಗೊತ್ತಾಗಲ್ಲ. ಟೈಮು 3:32. ಬನ್ನಿ ಟೀ ಕುಡ್ಕೊಬರೋಣ. ನೋಡೋಣ ಆರ್ಡ್ರು ಬರುತ್ತೆ ಹೆಂಗೆ, ವೆಯ್ಟ್ ಮಾಡೋಣ. ಬನ್ನಿ ಟೀ ಕುಡ್ಕೊಂಡು. ಸ್ನೇಹಿತರೆ, ಒಂದು ಆರ್ಡ್ರು ಬಂದಿದೆ, ಪಿಕಪ್ ಹೋಗೋಣ ಬನ್ನಿ. ಪಿಕಪ್ ಲೊಕೇಶನ್ನು 2.2 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ವಾಜರಹಳ್ಳಿ, ಚನ್ನಪುರ ರೋಡು. ಪಿಕಪ್ ಇರೋದು ಇಲ್ಲಿ ಚನ್ನಚಂದ್ರ ರೋಡಲ್ಲಿ ಸುಬ್ರಹ್ಮಣ್ಯಪುರ ಅಂತ ಐತೆ. ಬನ್ನಿ ಹೋಗೋಣ ಪಿಕಪ್ಗೆ. 505 ರೂಪಾಯಿ ಬಂದಿರೋದು, 3ನೇ ಆರ್ಡ್ರು. ಟೈಮು 3:48. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಫಸ್ಟು ಪ್ಲೈವುಡ್ಡು ಅಂಗಡಿ ಇರೋದು. ಸ್ನೇಹಿತರೆ, ಪಿಕಪ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದ್ದೀನಿ, ಲೋಡಿಂಗ್ ಮಾಡ್ತವ್ರೆ. ಬನ್ನಿ ಲೋಡ್ ಮಾಡ್ಕೋಗೋಣ. ಪ್ಲೈವುಡ್ಡು ಇದೆ ನೋಡಿ ಅಂಗಡಿ, ಲೋಡಿಂಗ್ ಮಾಡ್ತವ್ರೆ ನೋಡಿ. 15 ಶೀಟ್ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಬಿಲ್ ಇಸ್ಕೊಂಡು ಹೊರಡೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ, ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ನು 5 ಕಿಲೋಮೀಟ್ರ್ ಇದೆ. 15 ಶೀಟ್ ಪ್ಲೈವುಡ್ ಲೋಡ್ ಮಾಡವ್ರೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಡ್ರಾಪ್ ಲೊಕೇಶನ್ ಹತ್ರ ಬಂದ್ಬಿಟ್ಟು ಫೋನ್ ಮಾಡಿದೆ ಕಸ್ಟಮರ್ಗೆ. ನೋಡಿದ್ರೆ ಇದಲ್ವಂತೆ ಡ್ರಾಪ್ ಲೊಕೇಶನ್ನು. ಬುಕ್ ಮಾಡಿರೋರು ರಾಂಗ್ ಹಾಕ್ಬಿಟ್ಟವ್ರೆ ಲೊಕೇಶನ್ನ. ಇವಾಗ ಇಲ್ಲಿ ಬಂದು ಫೋನ್ ಮಾಡಿದ್ರೆ, ಇಲ್ಲೇ ಇದ್ದೀವಲ್ಲ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ನನ್ನ ಲೊಕೇಶನ್ ಕಳಿಸಿ ಅಂದರೆ ಕಳಿಸವ್ರೆ. ಇಲ್ಲಿಂದ 4.7 ಕಿಲೋಮೀಟ್ರ್ ಐತೆ, 4.75 ಕಿಲೋಮೀಟ್ರ್ ಐತೆ. ಅದಿರೋದು ಚನ್ನಚಂದ್ರ RR ನಗರದ ಹತ್ರ ಚನ್ನಚಂದ್ರ ಡ್ರಾಪ್ ಇದ್ದದ್ದು. ಅವ್ರು ಹಾಕಿರೋದು ನೋಡಿದ್ರೆ ಇಲ್ಲಿ ವಾಜರಹಳ್ಳಿ, ಕನಕಪುರ ರೋಡ್ ವಾಜರಹಳ್ಳಿ ಡ್ರಾಪ್ ಹಾಕವ್ರೆ. ಇವಾಗ ನೋಡಿದ್ರೆ ಅಲ್ಲಿಗೆ ಹೋಗಿ ಎಕ್ಸ್ಟ್ರಾ ಸೇರಿಸ್ಕೊಡ್ತೀನಿ ಅಂತವ್ರೆ. ನೋಡೋಣ, ಹೋಗೋಣ. 500 ಚಿಲ್ಲರೆ ಬಂದಿತ್ತು, 1000 ಕೇಳೋಣ. ಬನ್ನಿ ನೋಡೋಣ ಏನಂತ, ಎಷ್ಟು ಕೊಡ್ತಾರೆ ನೋಡೋಣ. ಬನ್ನಿ ಹೇಳ್ತೀನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಕಸ್ಟಮರ್ ಇವರೇ, ಆದ್ರೆ ಬುಕ್ ಮಾಡಿರೋದು ಅಂಗಡಿಯವ್ರು ಬುಕ್ ಮಾಡಿರೋದು. ಲೊಕೇಶನ್ ರಾಂಗ್ ಹಾಕ್ಬಿಟ್ಟಿದ್ರು. ಮತ್ತು ಅಲ್ಲಿಂದ 4 ಕಿಲೋಮೀಟ್ರ್ ಬಂದೆ. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಸ್ನೇಹಿತರೆ, 3ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ, ಅನ್ಲೋಡ್ ಆಗಿದೆ. 505 ರೂಪಾಯಿ ಬಂದಿತ್ತು 4 ಕಿಲೋಮೀಟ್ರಿಗೆ. ಮತ್ತು ಅಲ್ಲಿ ಹೋದ್ಮೇಲೆ ಲೊಕೇಶನ್ ರಾಂಗ್ ಇತ್ತು. ತಿರ್ಗಾ ಮತ್ತೆ 4 ಕಿಲೋಮೀಟ್ರ್ ಬಂದು ಟೋಟಲ್ 9 ಕಿಲೋಮೀಟ್ರ್ ಓಡಿದ್ದು ಗಾಡಿ. ಅಲ್ಲಿಂದ ಇಲ್ಲಿಗೆ ಟೋಟಲ್ಲು 1000 ರೂಪಾಯಿ ಕೇಳಿದೆ, 800 ರೂಪಾಯಿ ಕೊಟ್ಟವ್ರೆ. 500 ರೂಪಾಯಿ ಬಿದ್ದಿದ್ದು ಬಾಡಿಗೆ. ಅದರಲ್ಲಿ 600 ರೂಪಾಯಿ ಆಗಿತ್ತು ಅಪ್ಡೇಟು. 100 ರೂಪಾಯಿ ಆ್ಯಡ್ ಆಗಿತ್ತು ಲೊಕೇಶನ್ ರಾಂಗ್ ಅಂದ್ಬಿಟ್ಟು. ಅಲ್ಲಿಗೆ ಅದರಲ್ಲಿ ಅರ್ನಿಂಗ್ಸ್ 600 ರೂಪಾಯಿ ಬಂದಿರ್ತದೆ. ಕಮಿಷನ್ ಕಟ್ಟಾಗಿತ್ತು 600 ರೂಪಾಯಿಗೆ. 200 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಅಷ್ಟೇ. 3 ಆರ್ಡ್ರು. ಅರ್ನಿಂಗ್ಸ್ ಇರೋದು 1773. 200 ರೂಪಾಯಿ ಎಕ್ಸ್ಟ್ರಾ ಅಂದ್ಕೊಳ್ಳಿ, 1973 ರೂಪಾಯಿ ಆಗಿದೆ ಅರ್ನಿಂಗ್ಸ್ ಇವಾಗ ಸದ್ಯಕ್ಕೆ 3 ಆರ್ಡ್ರಿಗೆ. ಬನ್ನಿ ನೋಡೋಣ, ನೆಕ್ಸ್ಟು ಬೇರೆ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲೇ ಯಾವ್ದಾದ್ರು ಬರುತ್ತೆ ಆರ್ಡ್ರು, ನೋಡೋಣ ಬನ್ನಿ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 5:05. ಪಿಕಪ್ ಹೋಗೋಣ ಬನ್ನಿ. 1.8 ಕಿಲೋಮೀಟರ್ ಇದೆ ಪಿಕಪ್ ಲೊಕೇಶನ್ನು. ಡ್ರಾಪ್ ಇರೋದು ಸುಬ್ರಹ್ಮಣ್ಯಪುರ, ಮಾರುತಿ ಲೇಔಟ್. 483 ರೂಪಾಯಿ ಬಂದಿದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಪಿಕಪ್ ಲೊಕೇಶನ್ಗೆ ಬಂದು ಅರ್ಧ ಗಂಟೆ ಆಯಿತು. ಇವಾಗ ಲೋಡಿಂಗ್ ಮಾಡ್ತವ್ರೆ. ಯಾವುದೋ ನವಮಿ ಪ್ಲೈವುಡ್ ಅಂದ್ಬಿಟ್ಟು ಅಂಗಡಿ, 80 ಫೀಟ್ ರೋಡು, RR ನಗರ ರೋಡಲ್ಲಿ ಇರೋದು. RR ನಗರದಿಂದ ಈ ಕಡೆ ಕರೀನಪಳ್ಳಿ ಹೋಗುತ್ತಲ್ಲ ರೋಡು, ಆ ಕಡೆ ರೋಡಲ್ಲಿರೋದು. ಲೋಡಿಂಗ್ ಮಾಡೋರು ನೋಡಿ, ಈ ಥರ ಈಚೆಗೆ ಬಂದೈತೆ. ಸ್ನೇಹಿತರೆ, ಟೈಮು 5:49. ಲೋಡಿಂಗ್ ಕಂಪ್ಲೀಟ್ ಆಗಿದೆ. 4ನೇ ಆರ್ಡ್ರು. 40 ನಿಮಿಷ ಮಾಡೋರೆ ಇಷ್ಟು ಐಟಮ್ ಹಾಕೋಕ್ಕೆ, ಸಣ್ಣ ಐಟಮ್ಗೆ. ಒಂದು 12 ಅಡಿ ಲೆಂತ್ ಹಾಕವ್ರೆ. 7 ಫೀಟ್ ಬುಕ್ ಮಾಡಿರ್ಬೋದು. ನೋಡೋಣ, ಫೋನ್ ಮಾಡ್ತಾಯಿದ್ದೀನಿ, ತೆಗಿತಾಯಿಲ್ಲ ಅವರು. ಫೋನ್ ತೆಗೆದ್ರೆ 150 ರೂಪಾಯಿ ಎಕ್ಸ್ಟ್ರಾ ಕೇಳೋಣ. 12 ಅಡಿ ಲೆಂತ್ ಐತೆ, 2.5 ಅಡಿ ಈಚು ಬಂದೈತೆ ಅಂತ ಹೇಳ್ತೀನಿ. ನಂತರ 1 ಅಡಿ ಈಚು ಬಂದೈತೆ. 7 ಫೀಟ್ಗಾದರೆ 2.5 ಅಡಿ ಈಚು ಬರ್ತದೆ. ನಮ್ದು 8 ಅಡಿ 9 ಅಡಿ ಐತೆ, 3 ಅಡಿ ಆಚೆ ಬಂದಿದೆ ಅಂತ ಹೇಳ್ತೀನಿ. ನೋಡೋಣ ಬನ್ನಿ. ಟಾಟಾ AC ಬುಕ್ ಮಾಡಿರೋದು ನೀವು. 7 ಫೀಟು 12 ಅಡಿ ಐಟಮ್, 3 ಅಡಿ ಈಚು ಬರ್ತದೆ ಅಂತ ಹೇಳ್ತೀನಿ. ನೋಡೋಣ ಏನಂತಾರೆ. 150 ಎಕ್ಸ್ಟ್ರಾ ಕೇಳ್ತೀನಿ. ನೋಡೋಣ ಬನ್ನಿ, ಫೋನ್ ಮಾಡ್ತೀನಿ. ಫೋನ್ ತೆಗಿತಾಯಿಲ್ಲ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಉತ್ರಳ್ಳಿ 7 ಕಿಲೋಮೀಟ್ರ್ ಇದೆ.
ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗು ಮಾಡ್ತವ್ರೆ. ಕಸ್ಟಮರ್ಗೆ ಫೋನ್ ಮಾಡಿದೆ, ಅಂಗಡಿಯವರೇ ಕೊಡೋದು, ಅಂಗಡಿಯವ್ರ ಹತ್ರನೇ ಮಾತಾಡಿ ಅಂತಾರೆ. ನೋಡೋಣ ಬನ್ನಿ ಮಾತಾಡೋಣ ಏನಂತಾರೆ. ಸ್ನೇಹಿತರೆ, ಅನ್ಲೋಡ್ ಕಂಪ್ಲೀಟ್ ಆಗಿದೆ. 4ನೇ ಆರ್ಡ್ರು. ಅವಳು ಯಾವಳು ಬುಕ್ ಮಾಡಿರೋಳು ಎಕ್ಸ್ಟ್ರಾ ಅಮೌಂಟ್ ಕೇಳಿದ್ರೆ ಯಾಕೆ ಕೊಡಬೇಕು, ನೀವು ಯಾಕೆ ಹಾಕೋ ಬಂದ್ರಿ, ಅಲ್ಲೇ ಹಾಕೋ ಬರ್ಬೇಡಾಯ್ತು, ಅಲ್ಲೇ ಇಳಿಸ್ಬಿಟ್ಟು ಬರಬೇಕಾಯ್ತು, ಕ್ಯಾನ್ಸಲ್ ಮಾಡಬೇಕಾಯ್ತು ಅಂತ ಕೇಳ್ತಾಳೆ. ಇನ್ನೊಂದು ಸರಿ ಬುಕ್ ಮಾಡಲಿ ಅವಳು, ಅವಾಗ ಮಾತಾಡ್ತೀನಿ. ಹಂಗೆ ಹೇಳಿದ್ದೀನಿ, ಇನ್ನೊಂದು ಸರಿ ಬುಕ್ ಮಾಡು, ಅವಾಗ ಮಾತಾಡ್ತೀನಿ ನಾನು, ಅವಾಗ ಹಾಕೋ ಬರೋಲ್ಲ ಅಂತ ಹೇಳಿದ್ದೀನಿ. ಇಂಥ ಕಸ್ಟಮರ್ಗಳೆಲ್ಲ ಇರ್ತಾರೆ. ಆವಾಗಲೇ ಫೋನ್ ಮಾಡೋದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ. ಇವಾಗ ನೋಡಿದ್ರೆ ಹಿಂಗಂತಾರೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ಯಾವ್ದಾರು ಆರ್ಡ್ರ್ ಬಂದರೆ ಮಾಡೋಣ, ಇಲ್ಲ ಅಂದರೆ ಹೋಗೋಣ, ರೂಮ್ ಕಡೆ ಹೋಯ್ತಾರೋಣ. ಬನ್ನಿ, 12 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಇವಾಗ. ಹಂಗೆ ರೂಮ್ ಹತ್ರ ಬರ್ತಾ 1010 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡೆ. ಸ್ನೇಹಿತರೆ, ರೈಲ್ವೆ ಗೇಟು ಕ್ಲೋಸ್ ಆಗಿದೆ. ಇವಾಗ ಓಪನ್ ಆಯ್ತಾ ಇದೆ ನೋಡಿ ರೈಲ್ವೆ ಗೇಟು. ರೂಮ್ ಹತ್ರ ಹೋಯ್ತಾ ಇದೆ. ರೈಲ್ವೆ ಗೇಟ್ ಕ್ಲೋಸ್ ಆಗಿತ್ತು. ಇವಾಗ ನಾನು ರೂಮ್ ಹತ್ರ ಬಂದು ಒಂದು ಹೋಟ್ಲ್ ಹತ್ರ ಹೋಗ್ಬಿಟ್ಟು ಒಂದು ಎಗ್ ಗೋಬಿ ರೈಸ್ ತಿನ್ಕೊಂಡು ರೂಮಿಗೆ ಬಂದೆ. ಅಷ್ಟೇ ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.